ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲುಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಒಂದೆರಡು ರೆಮಿಡಿಯನ್ನು ತಂದಿದ್ದೀನಿ. ನಾನು ಹಿಂದೆ ಈ ರೆಮಿಡಿಯನ್ನು ಒಂದನ್ನು ನಾನು ಹೇಳಿದ್ದೆ, ಲೈವಲ್ಲಿ ಹೇಳಿದ್ದೆ. ನಾನು ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಿ ಅಂತ ಗೊತ್ತಿಲ್ಲ, ಆದರೆ ಸುಲಭವಾದಂಥ ವರ್ಕ್ ಆಗುತ್ತೆ. ಯಾಕಂದ್ರೆ ನಾನು ಮಾಡಿ ನೋಡಿದ್ದೀನಿ, ಎರಡೂ ರೆಮಿಡಿಯನ್ನು ನಾನು ಮಾಡಿ ನೋಡಿದ್ದೀನಿ. ಹಾಗಾಗಿ ದಯವಿಟ್ಟು ಇದನ್ನು ಮಾಡಿ. ಸುಲಭವಾದಂಥ, ಏನು ಒಂದು 500-600 ರೂಪಾಯಿ ಖರ್ಚಿಲ್ಲ, ಅಥವಾ ಅಲ್ಲೋಗು ಇಲ್ಲೋಗು ಅಂತಿಲ್ಲ, ಉಪವಾಸ ಮಾಡುವಂತ ಇಲ್ಲ, ಏನಿಲ್ಲ. ಒಂದಕ್ಕೆ ಇನ್ನಿಗೆ ತುಂಬ ಜನರಿಗೆ ಏನಾಗಿದೆ ಅಂದರೆ ಕಾಲು ನೋವು, ಕೈ ನೋವು, ಭುಜ ನೋವು, ಗಂಟು ನೋವು, ತುಂಬ ಎಲುಬೆಲ್ಲ ನೋವು ಅಂತಾರೆ ಕೆಲವರು. ಎಲುಬೆಲ್ಲ ನೋವು ನಮಗೆ ಅಂತಾರೆ. ಕತ್ತು ನೋವು ತುಂಬ ಜನರಿಗಿರುತ್ತೆ. ಅದಕ್ಕೆ ಸುಲಭವಾದಂಥ ಏನು ಅಂದರೆ, ನಾನು ಇದು ಯೂಟ್ಯೂಬಲ್ಲೇ ನೋಡಿದ್ದು, ನಾನು ಮಾಡಿದ್ದೆ. ಸಾಸಿವೆ ಎಣ್ಣೆಯನ್ನು ತಂದು ಸಣ್ಣ ಉರಿಯಲ್ಲಿ ಇಟ್ಟು ಅದಕ್ಕೆ 4 ಲವಂಗ, ಒಂದೆರಡು ಬೆಳ್ಳುಳ್ಳಿ ಅಂದರೆ ಎಸಳಲ್ಲ, ಒಂದು ಸರಿಯಾದ ಒಂದು ಗಡ್ಡೆ ಆದರೂ ತಗೊಂಡು ಸರಿಯಾಗಿ ಅದನ್ನು ಕುಟ್ಟಿ ಅದಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಓಮನ ಸ್ವಲ್ಪ ಕುಟ್ಟಿ ಹಾಕಿ. ಹಾಗೆ ಹಾಕಬೇಡಿ, ಹಾಗೆ ಹಾಕಿದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಏನೂ ಆಗಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ರುಬ್ಬಿ ಅದನ್ನು ಹಾಕಿ, ಸಾಧಾರಣ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ, ಆವಾಗ ಅದನ್ನು ಚೆನ್ನಾಗಿ ಕುದಿಸಿ ಆದಮೇಲೆ ಅದನ್ನು ಆರಿದ ಮೇಲೆ ಅದನ್ನು ಸೋಸಿ ಇಟ್ಕೊಂಡಾಗ, ನೀವೀಗ ಸದ್ಯ ಫಸ್ಟ್ ಮಾಡಿದಾಗ ಏನಾಗುತ್ತೆ, ಅದರದ್ದು ಓಮ ಮತ್ತು ಬೆಳ್ಳುಳ್ಳಿ ಲವಂಗ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಕಾಲಿಗೆಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳಿ. ಅದು ಹಾಗೆ ಏನು ಹೊರಗೆ ಬಿಸಾಕೋದು ಬೇಡ. ಅದು ಬೇಕಾದರೆ ಸಂಜೆ ಹೊತ್ತು ಇದು ಮಾಡ್ಕೋತಿನ್ನೋದು, ಸ್ವಲ್ಪ ಬಿಸಿನೀರು ಆಮೇಲೆ ಹಾಕಿ ಕಾಲಿಗೋ ಕೈಗೋ ಕಾಲ್ಗಂಟಿಗೋ ಎಲ್ಲೋ ಅಂತ ಇದು ಮಾಡಿ. ತುಂಬ ವರ್ಕ್ ಆಗುತ್ತೆ ಈ ಎಣ್ಣೆ ಮಾತ್ರ. ಡಾಕ್ಟ್ರ್ ಹತ್ರ ಹೋಗೋದನ್ನೇ ಬೇಡವಾ ಅಂತ ಪ್ರಶ್ನೆ ಹಾಕಬೇಡಿ ಯಾರು. ಆದರೆ ತಾತ್ಕಾಲಿಕವಾಗಿ ನಮಗೇನೂ ತೊಂದರೆ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲವರಿಗೆ ಪಾದ ನೋವು ಆಗುತ್ತಲ್ವ, ಈ ಪಾದ ನೋವು ಸರಿಯಾಗಿ ಪಾದಕ್ಕೆ ಮಾಲಿಷ್ ಮಾಡಿ, ಆಗ ಅದೇನಾಗುತ್ತೆ, ಅದೆಲ್ಲ ನೋವು ಕಡಿಮೆ ಆಗುತ್ತೆ. ಇದು ನಾನು ಮಾಡಿದ್ದೀನಿ, ಹಾಗಾಗಿ ತಮ್ಮ ಮುಂದೆ ತಂದಿದ್ದೀನಿ. ನನಗೆ ಯಾರು ಹೇಳ್ಕೊಟ್ಟಿದ್ದ ಅಥವಾ ಮಂತ್ರ ಬರಲ್ಲ ನನಗೆ. ನಾನು ಹಾಗೆ ಒಂದು ಯೂಟ್ಯೂಬನ್ನು ನೋಡಿದೆ, ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ನೋಡಿದಾಗ ನಾನು ಅದನ್ನು ನೆನ್ಪಿಟ್ಕೊಂಡು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಆ ರೀತಿ ಪ್ರಾಬ್ಲಮ್ ಇದ್ದವರು ಖಂಡಿತವಾಗಿ ಮಾಡ್ಕೊಂಡು ರಾತ್ರಿ ಮಲಗುವಷ್ಟೊತ್ತಿಗೆ ಒಳ್ಳೆ ಮಾಡಿ ಕೈ ಕಾಲಿಗೆ ಪಾದಕ್ಕೆ ಕತ್ತಿಗೆ ಬೆನ್ನಿಗೆ ಎಲ್ಲ ಸ್ವಲ್ಪ ಮಾಲಿಷ್ ಮಾಡಿಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಹೇಳುವಾಗ ಆರಾಮಿರ್ತೀರಿ, ಆರಾಮ ಆಗುತ್ತೆ. ಒಂದೇ ಸಲ ಆಗುತ್ತೆ ಅಂತ ಹೇಳಲ್ಲ, ಆರಾಮ ಆಗುತ್ತೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಇನ್ನೊಂದು ಎರಡನೇದು ಏನಂದರೆ, ಇದು ಆರೋಗ್ಯ ದೃಷ್ಟಿಗೂ ಆಗುತ್ತೆ, ಇಷ್ಟಾರ್ಥ ಸಿದ್ಧಿಗೂ ಆಗುತ್ತೆ. ಎರಡನ್ನೂ ಮಾಡಿ. 1 ರೂಪಾಯಿ, ಬರೇ 1 ರೂಪಾಯಿ ಕಾಯಿನನ್ನು ತಗೊಳ್ಳಿ. 1 ರೂಪಾಯಿ ಕಾಯಿನನ್ನು ತಗೊಂಡು ನೀವು ಮಲಗೋಕ್ಕಿಂತ ಮುಂಚೆ ಯಾರಿಗೂ ಹೇಳಬಾರ್ದು ಅದನ್ನು. ನಾನು ಇದನ್ನ ಮಾಡ್ತೀನಿ, ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಅಂತ ನೀವು ಯಾರಿಗೂ ಹೇಳುವಾಗಲ್ಲ. ತುಂಬ ವರ್ಕ್ ಆಗುತ್ತೆ. ಇದು ಯೂಟ್ಯೂಬಲ್ಲಿ ನೋಡಿರೋದೇ ನಾನು. ಇದು ಯಾವುದೋ ಒಂದು ಅಡುಗೆ ಕಾರ್ಯಕ್ರಮದಲ್ಲಿ ಹೇಳಿರೋದು ಅಂತ ಮಾಡಿದ್ದೆ ನಾನು. ಹೀಗೆ ಮಾಡಿ ನೋಡಿ ಅಂತ ಯಾರಿಗೊಬ್ರು ಸಜೆಷನ್ ಕೊಟ್ಟಿದ್ರು ಅವರು. ಅದನ್ನು ನಾನು ಮಾಡಿದ ಮೇಲೆ ಮುಗಿದ ಮೇಲೆ ಬರೋದೇ ಇಲ್ವ ಅಂತಲ್ಲ, ಬರುತ್ತೆ. ಮನುಷ್ಯನ ಆರೋಗ್ಯಕ್ಕೆ ಫುಡ್ಡೇ ಸರಿ ಇಲ್ಲ. ಈಗ ಫುಡ್ ಸರಿ ಇಲ್ದಿದ ಮೇಲೆ ಮನುಷ್ಯ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಇರೋದೆ. ಮಕ್ಕಳಿಗೆ ಸಹಿತ ಈಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳ ಹತ್ರ ಕೇಳಿದ್ರೆ ಕೈ ಸೋಲುತ್ತೆ, ಕಾಲು ಸೋಲುತ್ತೆ ಅಂತಾರೆ. ಹಾಗಾಗುತ್ತೆ. ಅಂಥದ್ರಲ್ಲಿ ಬರೋದೇ ಇಲ್ಲ ಅಂತಲ್ಲ. 1 ರೂಪಾಯಿ ಕಾಯಿನನ್ನು ತಗೊಳ್ಳಿ. ಆ ಕಾಯಿನನ್ನು ತಗೊಂಡು ತಲೆಯಿಂದ ಕೆಳಗೆ 7 ಸಲ ಇಳೆ ತಗೊಳ್ಳಿ. ನೀವು 7 ಸಲ ಇಳೆ ತಗೊಂಡು ನಿಮ್ಮ ದಿಂಬಿದೆಯಲ್ಲ, ದಿಂಬಿನ ಕೆಳಗಡೆ ಹಾಕ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ಬೆಳಿಗ್ಗೆ ಎದ್ದ ತಕ್ಷಣ ಆ 1 ರೂಪಾಯಿ ಕಾಯಿನನ್ನು ತಗೊಂಡು ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ಬಿಸಾಕಿ. ಯಾರು ನೋಡಬಾರ್ದು, ನೋಡೋದ್ರೊಳಗೆ ತೆಗೆದು ಬಿಸಾಕಬೇಕು. ನೀವು ಹೋಗಿ ಬಿಸಾಕಿ. ಅದು ಯಾವ ಹಿತ್ಲಿ ಬೇಕಾದ್ರೂ ಹಿತ್ಲಿಗೆಲ್ಲ ಹಾಕಬೇಡಿ. ಮನುಷ್ಯರು ಓಡಾಡುವಂಥ ಹಿತ್ಲು ಅಥವಾ ಅಲ್ಲೆಲ್ಲ ಹಾಕಬೇಡಿ. ಅಂದರೆ ಯಾರು ಓಡಾಡದೇ ಇರುವಂಥ ಹಿತ್ಲಿಗೆ ಬಿಸಾಕಿ ಅಂತ. ಯಾರೋ ಈಗ ಬಿಟ್ಟು ಹೋಗಿರ್ತಾರೆ, ಎಷ್ಟೋ ಟೈಮಿಂದ ಇರುತ್ತೆ, ಅದಕ್ಕೆ ಹಾಕಬಹುದು, ಏನೂ ತೊಂದರೆ ಇಲ್ಲ. ಆದರೆ ಖಂಡಿತವಾಗಿ ಒಂದು ವಿಷಯನ ಹೇಳ್ತೀನಿ, ಯಾರು ಅಕ್ಕಪಕ್ಕ ಮನೆಯವರು ಇದ್ದು ವಾಸ ಮಾಡ್ತಾ ಇರೋದಕ್ಕೆ ಹಾಕಬೇಡಿ. ಅದು ಹಾಕಿದರೆ ನಿಮಗೇ ಪ್ರಾಬ್ಲಮ್ಮು. ಯಾಕಂದರೆ ಅವರೆಲ್ಲಾದರೂ ನೋಡಿದ್ರು, ಅಥವಾ 1 ರೂಪಾಯಿ ಕಾಯಿನ್ ಎಲ್ಲಾದರೂ ಸಿಕ್ತು, ಅವರು ನಿಮಗೆ ಎಷ್ಟು ಬಾಯಿಗೆ ಬಂದಾಗ ಬೈತಾರೆ, ಅದಷ್ಟು ರಿಪೀಟ್ ನಿಮಗೆ.
ಹಾಗಾಗಿ ದಯವಿಟ್ಟು ಯಾರ ಮನೆ ಹಿತ್ಲಿಗೆ ಹಾಕಬೇಡಿ. ಯಾವ್ದಾದ್ರು ನಿರ್ಜನ ಪ್ರದೇಶಕ್ಕೆ ಹಾಕಿದ್ರು ಅಡ್ಡಿಲ್ಲ, ಸ್ವಲ್ಪ ಮುಂದೆ ಹೋಗಿ ಎಲ್ಲಾದ್ರೂ ಇದೆ ಅಂತ ಆದರೆ ಸ್ವಲ್ಪ ಬಿಸಾಕಿ, ಯಾರು ಕಾಣದಿದ್ದಾಗೆ ನೀವು ಎದ್ದು ಮಗ್ಲಲ್ಲೇ ಎದ್ದು ತಗೊಂಡೋಗಿ ಬಿಸಾಕ್ಬಿಡಿ ಅಷ್ಟೇ. ಅದನ್ನು ಮಾಡಿದರೆ ಅಲ್ಲ, ಹೋದರು ಹಣ ಬಿಸಾಕ್ಬೇಕಾ ಅಂತ ಕೇಳಿರಿ. ಏನೋ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ, ಅದು ರೆಮಿಡಿ ಪರ್ಫೆಕ್ಟ್ ಆಗೋದಂತೂ ನಿಜ. ಅದನ್ನು ಮಾಡಿ ಅದು ತಿಂಗಳಿಗೊಂದು ಸಲ ಮಾಡಿ, ಭಾಳ ದಿನ ಅಂದರೆ ತಿಂಗಳಿಗೊಂದು ಸಲ ಮಾಡಿ, ಅದರಲ್ಲಿ ಎಷ್ಟೋ ಕಡಿಮೆ ಆಗುತ್ತೆ. ನಿಮಗೆ ಆ ರೀತಿಯ ತೊಂದರೆಗಳಿದ್ದರೆ, ಅದು ಯಾರಾದರೂ ದೃಷ್ಟಿಗಳಿದ್ದರೆ, ಏನಿದ್ರೂ ತೊಂದರೆ ಆಗುತ್ತೆ. ಮಾಡಿ ನೋಡಿ, ಅದರಲ್ಲಿ ಏನು ಭಾಳ ದುಡ್ಡು ಕೊಡಬೇಕಾ? ಏನಿಲ್ಲ, ಇದಿಷ್ಟು ಈಸಿಯಾಗಿ ಮಾಡಿಕೊಳ್ಳುವಂಥದ್ದು. ಮಾಡಿ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ಯಾರಾದರೂ ಮಾಡಿ ನೋಡಿದ್ದಿದ್ರೆ, ಸ್ವಲ್ಪ ಕಡಿಮೆ ಆಗಿದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತೆಲ್ಲ ಬೇಕಾದ್ರೆ 4 ಎಪಿಸೋಡ್ ನಂತರ ಹಾಕಿದ್ರೂ ಅಡ್ಡಿಲ್ಲ. ಯಾಕಂದರೆ ಅದು ಮಾಡಿದ್ದು ಪಾಪ ಮತ್ತೊಬ್ರಿಗೆ ಉಪಯೋಗ ಆಗಲಿ. ಅವರು ಮಾಡಿದಾರಂತೆ, ಆಯ್ತಂತೆ, ನಾನು ಮಾಡ್ತೀನಿ ಅಂತ ಹೇಳೋರು ಮಾಡಲಿ. ಹಾಗಾಗಿ ಇದೆರಡನ್ನು ಖಂಡಿತವಾಗಿ ಮಾಡಿ. ನವರಾತ್ರಿ ಹಬ್ಬಗಳು ನಡೀತಾ ಇದೆ. ಎಲ್ಲರಿಗೂ ಆ ತಾಯಿ, ಆ ದೇವಿ ಆದಿಶಕ್ತಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.